ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ವೇದವರ್ಧನ ತೀರ್ಥರು ಪರ್ಯಾಯ ಸರ್ವಜ್ಞ ಪೀಠವನ್ನು ಏರೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು ನಮ್ಮ ಜೊತೆಗೆ ಅವರಿದ್ದಾರೆ. ಸ್ವಾಮಿಗಳೇ, ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ನೀವು ಪೀಠವನ್ನು ಏರುವಂಥ ಒಂದು ಸೌಭಾಗ್ಯವನ್ನು ಪಡೆದಿದ್ದೀರಿ. ಮೊದಲನೇದಾಗಿ ಏನು ಹೇಳ್ತೀರಿ? ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದರೆ, ಶಿರೂರು ಪರ್ಯಾಯ ಕೃಷ್ಣ ಭಕ್ತರ ಪರ್ಯಾಯ, ನಮ್ಮ ಪರ್ಯಾಯ, ನಿಮ್ಮ ಪರ್ಯಾಯ. ಹಾಗಾಗಿ ನಾವು ಕೂಡುದು ಮಾತ್ರ, ಆದರೆ ಪರ್ಯಾಯ ನಡೆಸುವಂಥದ್ದು ತಾವೆಲ್ಲ ಕೃಷ್ಣ ಭಕ್ತರು. ಹಾಗಾಗಿ ಪರ್ಯಾಯಕ್ಕೆ ಈ ಒಂದು ದಿವಸ ಮಾತ್ರ ಅಲ್ಲ, 2 ವರ್ಷ ಸಹ ಇಷ್ಟೇ ಜನ ಸೇರಿ ಕೃಷ್ಣನ ಸೇವೆ ಮಾಡಿ ಆ ಪರ್ಯಾಯ ನಡೆಸಬೇಕು ಅಂತ ಮುಖ್ಯವಾಗಿ ಹೇಳುವಂಥದ್ದು. ಕೃಷ್ಣನ ಸೇವೆ ಜೊತೆ ಅಥವಾ ಪೂಜೆಯ ಜೊತೆಗೆ ದೊಡ್ಡ ಜವಾಬ್ದಾರಿ 2 ವರ್ಷ ಇರ್ತದೆ. ಯಾವ ರೀತಿಯ ಯೋಜನೆಗಳನ್ನು ಮತ್ತು ಅಭಿವೃದ್ಧಿ ಇರ್ಬೋದು ಅಥವಾ ಭಕ್ತರ ಸೇವೆಗೆ ಇರ್ಬೋದು, ಬರುವಂಥ ಜನರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಅನ್ನುವಂಥ ಒಂದು ಕಲ್ಪನೆ ಅಥವಾ ಯೋಜನೆಯನ್ನು ಮಾಡಿಕೊಂಡಿದೆ? ದೇವರನ್ನು ಸಂತೋಷಪಡಿಸಲಿಕ್ಕೆ ವೇದಗಳ ಪಾರಾಯಣ, ವೇದಗಳ ರಕ್ಷಣೆ. ನಮ್ಮ ಧರ್ಮದ ಮೂಲ ಗ್ರಂಥ ಯಾವುದು ಕೇಳಿದರೆ ನಿಜವಾಗಿ ವೇದಗಳು. ಆ ವೇದಗಳ ಅರ್ಥನೇ ಗೊತ್ತಾಗುವುದಿಲ್ಲ ಅಂತ ಮಹಾಭಾರತ, ಭಗವದ್ಗೀತೆ ಇದೆಲ್ಲ ಬಂದದ್ದು. ಹಾಗಾಗಿ ಮುಖ್ಯವಾದಂತಹ ವೇದವನ್ನು ಉಳಿಸಬೇಕು ಅಂತ, ಅದಕ್ಕೋಸ್ಕರ ಪಂಡಿತರಿಗೆ ಪ್ರೋತ್ಸಾಹ, ಇನ್ನಷ್ಟು ಕಲೀರಿ ಅಂತ. ಅದರ ಜೊತೆ ಅವರಿಗೆ ಪೋಷಣೆ, ತನ್ಮೂಲಕ ಕೃಷ್ಣನ ಅನುಗ್ರಹ, ಇದು ದೇವರನ್ನು ಸಂತೋಷಪಡಿಸಲಿಕ್ಕೆ. ಅದರ ಜೊತೆ ನಮ್ಮ ಭಕ್ತರಿಗೋಸ್ಕರ ಎಲ್ಲ ಸೌಕರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು ಕೃಷ್ಣ ಮಠದಲ್ಲಿ ಅಂತ. ಅದೇ ರೀತಿ ಬಂದಂಥ ಭಕ್ತರಿಗೆ ಯಾವ ಕೊರತೆಯೂ ನಡಿಬಾರ್ದು. ಊಟದಲ್ಲಿರ್ಬೋದು, ವ್ಯವಸ್ಥೆಯಲ್ಲಿರ್ಬೋದು, ದರ್ಶನಕ್ಕೂ ಇರ್ಬೋದು, ಆದಷ್ಟು ಸರಿಯಾಗಿ ಮಾಡಿಸಬೇಕು ಅಂತ ಯೋಜನೆ ಉಂಟು. ಪರ್ಯಾಯವನ್ನು ನೀವು ನೋಡ್ತಾನೇ ಬಂದಿದ್ದೀರಿ, ಆದರೆ ಈ ಪೀಠವನ್ನು ಈಗ ಈ ಕ್ಷಣಕ್ಕೆ ನೀವು ಏರ್ತಾ ಇದ್ದೀರಿ. ಈ ಕ್ಷಣ ಏನು ಅನಿಸ್ತದೆ ಅಂತ? ಅದೇ ದೊಡ್ಡ ಅನುಗ್ರಹ ಕೃಷ್ಣ ಮಾಡಿದ್ದಾನೆ. ಯಾಕೆ ಕೇಳಿದರೆ, ಆ ಕೃಷ್ಣನನ್ನು ಪೂಜೆ ಮಾಡೋದು ಅಂತ ಹೇಳಿದರೆ ಸಾಮಾನ್ಯ ಅಲ್ಲ, ಸ್ವತಃ ಪರಮಾತ್ಮನಿಗೇ ಪೂಜೆ ಮಾಡುವಂಥದ್ದು. ಪರಮಾತ್ಮ ಮುಂದೆ ಇದ್ದಾಗ ಯಾವ ರೀತಿ ಇದ್ದ ಅಂತಹ ಪ್ರತಿಮೆ ಅದು. ಹಾಗಾಗಿ ಸ್ವತಃ ಪರಮಾತ್ಮನಿಗೆ ಅಲಂಕಾರ ಮಾಡೋದು, ಅಭಿಷೇಕ ಮಾಡೋದು ಎಷ್ಟು ದೊಡ್ಡ ಸಂತೋಷ ಅಂತ. ಹಾಗೆ ಆ ಭಾಗ್ಯ ಕೃಷ್ಣ ಕೊಟ್ಟಿದ್ದಾನೆ. ಇದೇ ರೀತಿ ಕೃಷ್ಣ ಅನುಗ್ರಹ ಇಡ್ತಾ ಇರಬೇಕು, ನಡೆಸ್ತಾ ಇರಬೇಕು ಅಂತ. ಇದು ಶಿರೂರು ಮಠದ ವೇದವರ್ಧನ ತೀರ್ಥರ ಮಾತು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.